ಇತ್ತೀಚೆಗೆ ಹೆಣ್ಮಕ್ಳು ಎಗ್ ಫರ್ಟಿಲೈಸ್ ಕೂಡ ಮಾಡ್ತಿದ್ದಾರೆ ಅಂದರೆ ಅಪ್ಡೇಟ್ ಆಗಿ ಅಂದರೆ ಆ್ಯಸ್ ಯೂಶುವಲ್ ಈಗ ಕರಿಯರ್ ಅನ್ನೋವಂಥದ್ದು ಮೊದಲು ನಾವು ಸೆಟಲ್ ಆಗಬೇಕು, ಮುಂದೆ ಮದುವೆ ಆಗೋ ಗಂಡ ಹೇಗಿರ್ತಾನೋ ಗೊತ್ತಿಲ್ಲ ಸೊ ಹಾಗಾಗಿ ಹಾಂ ಅದು ಆ್ಯಸ್ ಯೂಶುವಲ್ ಒಂದು 35 ಏಜ್ ಆದಮೇಲೂ ಸಹ ಬೇಕಂದರೆ ಎಗ್ ಫರ್ಟಿಲೈಸ್ ಮಾಡಿ ಅದರಿಂದನೇ ಫ್ರೀಸ್ ಮಾಡಿ ಅವ್ರದ್ದೇ ಆದಂತಹ ಮಗುನ ಪಡೆದುಕೊಳ್ಳಬಹುದು. ಈ ರೀತಿ ಒಂದು ಅಪ್ಡೇಟ್ ವರ್ಷನ್ ಇರೋದ್ರಿಂದ ಎಷ್ಟು ಹೆಣ್ಣುಮಕ್ಕಳಿಗೆ ಇದು ಯೂಸ್ ಆಗಬಹುದು ಅಂತ. ಫ್ರೀಸಿಂಗ್ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ಇನ್ನೂ ಅದು ರಿಸರ್ಚ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಫ್ರೀಸ್ ಮಾಡಿ ಅಂದರೆ ನೀವು ತುಂಬ ವರ್ಷಗಟ್ಟಲೆ ಇಡೋಕ್ಕಾಗಲ್ಲ. ಅಂದರೆ ನಾನು ಇವಾಗೇನೋ 25 ವರ್ಷದಲ್ಲಿ ನಾನು ಫ್ರೀಸ್ ಮಾಡಿಟ್ಬಿಟ್ಟು ನಾನು 45 ವರ್ಷಕ್ಕೆ ತಾಯಿ ಆಗ್ತೀನಿ ಅಂದರೆ ಇಟ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. ಯೋರ್ ಬಾಡಿ ಹ್ಯಾಸ್ ಟು ಬಿ ಪ್ರಿಪೇರ್ಡ್. ನನ್ನ ದೇಹ ಅದಕ್ಕೆ ನನ್ನ ಶಕ್ತಿ ಇರಬೇಕು. ನನ್ನ ದೇಹಕ್ಕೆ ನನ್ನ ದೇಹ ಅದನ್ನು ತಗೊಳ್ಳೋ ಅಷ್ಟು ಅದು ಇಟ್ ಶುಡ್ ಬಿ ರೆಡಿ ಫಾರ್ ಇಟ್. ಬಾಡಿ ಆಲ್ಸೋ ಶುಡ್ ಬಿ ರೆಡಿ ಫಾರ್ ಇಟ್. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಿ ಏಜ್ ಸೈಕಲ್ ಅಲ್ಲ. ಇವತ್ತು ನಾವು ಸಿಟಿಯಲ್ಲಿ ನೋಡ್ತಾರೆ, ಸಿಟಿ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೆನೋಪಾಸ್ ಇಸ್ ಹ್ಯಾಪನಿಂಗ್ ಕ್ವೈಟ್ ಅರ್ಲಿ ಫಾರ್ ವಿಮೆನ್. ಯಾಕಂದರೆ ಇವರ ಎಕ್ಸ್ಪೋಜರ್ ಟುವರ್ಡ್ಸ್ ಟೆಕ್ನಾಲಜಿ, ಕಂಪ್ಯೂಟರ್ಸು, ರೇಡಿಯೇಷನ್ಸ್, ಫೋನ್ಸ್ ಇದೆಲ್ಲ ಇರೋದ್ರಿಂದ ಮತ್ತು ಫುಡ್ ಹ್ಯಾಬಿಟ್ ಇದೆಲ್ಲ ಇರೋದ್ರಿಂದ ಅವಳ ಹೆಣ್ತನವನ್ನು ಕಳ್ಕೊಳ್ಳುವಂಥದ್ದು ಸ್ವಲ್ಪ ಬೇಗ ಆಗುವಂಥ ಪ್ರಕ್ರಿಯೆಗಳು ಇವಾಗ ತುಂಬ ಜನರಲ್ಲಿ ನಡೀತಾ ಇದೆ. ಬಟ್ ವಿ ಕಾನ್ ಸ್ಟಿಲ್ ಕೀಪ್ ಆನ್, ಅಂದರೆ ಓವರ್ ಕಾನ್ಫಿಡೆಂಟ್ ಆಗಿ ಇರೋಕ್ಕಾಗಲ್ಲ. ಇಟ್ಸ್ ಫಾರ್ ಅ ಶಾರ್ಟ್ ವೈಲ್, ಯು ಕ್ಯಾನ್ ಡೂ ಇಟ್ ಫಾರ್ ಅ ಶಾರ್ಟ್ ವೈಲ್. ಅಂದರೆ ಯು ಕ್ಯಾನ್ ಫ್ರೀಸ್ ಇಟ್ ಫಾರ್ ಅ ಇಯರ್ ಮೇ ಬಿ, ಆರ್ 2 years ಮೇ ಬಿ, ನಾಟ್ ಮೋರ್ ದೆನ್ ದ್ಯಾಟ್. ಯಾಕಂದರೆ 5 years ಇಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ದೇರ್ ಡೂಯಿಂಗ್ ಇಟ್ಸ್ ರಿಸರ್ಚ್ ಇದರಲ್ಲಿದೆ ಅದು. ಸೊ ನಾಟ್ ಮೋರ್ ದೆನ್ 6 months to 1 year ಅಂತ ನಾನು ಒಂದಷ್ಟು ಡಾಕ್ಟರ್ಸ್ ಇಂಟರ್ವ್ಯೂ ನೋಡಿರೋದು. ಅಫ್ಕೋರ್ಸ್ ಡಾಕ್ಟರ್ ವಿಲ್ ಬಿ ದ ಬೆಸ್ಟ್ ಪೀಪಲ್ ಟು ಟಾಕ್ ಆನ್ ದಿಸ್. ಫ್ರೀಸಿಂಗ್ ಇದೆ, ಆ್ಯಂಡ್ ಫ್ರೀಸಿಂಗ್ ಬಗ್ಗೆ ನನಗೆ ಮಾಹಿತಿ ಇತ್ತು. ಬಟ್ ನನಗೆ ಐ ವಾಸ್ ಸ್ಟಿಲ್ ನಾಟ್ ಓಪನ್ ಫಾರ್ ಇಟ್. ನನಗೆ ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟು ನ್ಯಾಚುರಲ್ ಆಗಿರಲಿ ಅನ್ನೋ ಅಂಥದ್ದೇ ನನಗಿದ್ದು. ಆಮೇಲೆ ಮೋಸ್ಟ್ಲಿ ಒಂದೊಂದ್ಸತಿ ಅದು ಫ್ರೀಸ್ ಆದಮೇಲೂ ಯು ಆರ್ ನಾಟ್ ವೆರಿ ಶ್ಯೂರ್ ಅಲ್ವಾ ಎಷ್ಟು ದಿನ ಅದ್ರ ಕ್ವಾಲಿಟಿ ಅದು ರಿಟರ್ನ್ ಆಗುತ್ತೆ ಅನ್ನೋ ಅಂಥದ್ದು ಗೊತ್ತಿಲ್ಲ. ಆಮೇಲೆ ನಾವು ಫ್ರೀಸ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ನಾವು ಓವರ್ ಕಾನ್ಫಿಡೆಂಟ್ ಆಗಿ ದೆನ್ ಐ ಕ್ಯಾನ್ ಗೋ ಆಫ್ಟರ್ ದಿಸ್ ಮೆನಿ ಇಯರ್ಸ್ ಅಂತ ಅಂದ್ಕೊಂಡ್ಬಿಟ್ರು ದೆನ್ ಯು ಆರ್ ನಾಟ್ ವೆರಿ ಶ್ಯೂರ್ ವೆದರ್ ಯುವರ್ ಬಾಡಿ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್ ಆರ್ ನಾಟ್, ಅಥವಾ ರೆಡಿ ಇದೆಯಾ ಇಲ್ವಾ ಅನ್ನೋಂಥದ್ದು. ಸೊ ಮಾತಾಡೋ ಅಷ್ಟು ಸುಲಭದಲ್ಲಿ ಆಗಲ್ಲ. ಬಟ್ ಇಟ್ಸ್ ಬೆಟರ್ ಅ ವುಮನ್ ಟೇಕ್ಸ್ ಅ ಕಾಲ್ ವೆನೆವರ್ ಶಿ ಈಸ್ ಥಿಂಗ್ಸ್ ಇಸ್ ರೆಡಿ, ಶಿ ಈಸ್ ರೆಡಿ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಈಗಾಗಲೇ ಬಾಲಿವುಡ್ಡಲ್ಲಿ IVF ಅನ್ನುವಂಥದ್ದು ಪ್ರಕ್ರಿಯೆ ಸಾಕಷ್ಟು ಜನ ಈಗ ಎಕ್ಸ್ಪೆರಿಮೆಂಟ್ ಮಾಡಿರುವಂಥದ್ದು. ಅಂದರೆ ಪ್ರಿಯಾಂಕಾ ಚೋಪ್ರಾ ಪ್ರಿಯಾಂಕಾ ಚೋಪ್ರಾ ಹ್ಯಾಸ್ ಗಾನ್ ಫಾರ್ ಸ್ಯಾರೋಗೆಸಿ. ಅದು ಬಾಡಿಗೆ ಅಮ್ಮ, ಬೇರೆಯವರಿಗೆ ಗರ್ಭಧಾರಣೆ ಆಗಿರೋದು, ಬೇರೆ ಹೆಣ್ಣಿನ ಗರ್ಭದಲ್ಲಿ ಕೃತಕ ಗರ್ಭಧಾರಣೆ ಮಾಡಿರುವಂಥದ್ದು. ದಟ್ ಈಸ್ ಸ್ಯಾರೋಗೆಸಿ. ನಯನ್ತಾರಾ ಹ್ಯಾಸ್ ಡನ್ ದ ಸೇಮ್ ಥಿಂಗ್. ಏಕ್ತಾ ಕಪೂರ್ ಹ್ಯಾಸ್ ಡನ್ ದ ಸೇಮ್ ಥಿಂಗ್. ಶಿ ಹ್ಯಾಸ್ ನಾಟ್ ಗಿವನ್ ಬರ್ತ್, ಅಂದರೆ ಅವರೇ ಗರ್ಭಧಾರಣೆ ಮಾಡಿಕೊಂಡು ಅವರು ಜನ್ಮ ಕೊಟ್ಟಿರುವಂಥದ್ದಲ್ಲ. ತುಷಾರ್ ಕಪೂರ್, ಕರಣ್ ಜೋಹರ್, ಎವ್ರಿ ಒನ್, ದೇ ಆಲ್ ಹ್ಯಾವ್ ಚಿಲ್ಡ್ರನ್ ಔಟ್ ಆಫ್ ಸ್ಯಾರೋಗೆಸಿ. IVF ಇಸ್ ಒನ್ ಪ್ರಕ್ರಿಯೆ ವೇರ್ ಇವರಲ್ಲಿರುವಂತಹ ಮೇ ಬಿ ಇವಾಗ ಕರಣ್ ಜೋಹರ್ ಅಂದರೆ ಮೇ ಬಿ ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ಶ್ಯೂರ್, ಐ ಆಮ್ ಓನ್ಲಿ ಸೇಯಿಂಗ್. ಇವರ ಇದನ್ನೇ ತೊಗೊಂಡು ಎಂಬ್ರಿಯೋ ಇದು ಮಾಡಿ ಆಮೇಲೆ ಬೇರೆಯವರಿಗೆ ಕೃತಕ ಗರ್ಭಧಾರಣೆ ಮಾಡಿರುವಂಥದ್ದಾಗಿರಬಹುದು, ಅಥವಾ ಇಟ್ ಕ್ಯಾನ್ ಆಲ್ಸೋ ಬಿ ಆಫ್ ದ ಡೋನರ್. ಪ್ರಿಯಾಂಕಾ ಚೋಪ್ರಾದು ಅಷ್ಟೇ, ಇಟ್ಸ್ ಸೆರೋಗೆಸಿ. ಶಿ ಹ್ಯಾಸ್ ನಾಟ್ ಗಿವನ್ ಬರ್ತ್ ಟು ಚೈಲ್ಡ್. Nayanthara has not given birth to child. Ekta Kapoor has not given birth to child. Shilpa Shetty has given birth to child one. ಅವ್ರದ್ದಾದರೆ IVF ಅಲ್ಲ, ಅವ್ರು ನ್ಯಾಚುರಲ್ ವಿತ್ ಹರ್ ಪಾರ್ಟ್ನರ್ ಓನ್ಲಿ. ನ್ಯಾಚುರಲ್ ಆಗಿ ತಾಯಿ ಆಗಿರೋದು. ಕನ್ನಡ ಅಲ್ಲ, ಅಕ್ರಾಸ್ ಎವ್ರಿವೇರ್. ನನ್ನ